ಯಾವ ಮಠಮಾನ್ಯದೊಳಗೆ ಅನ್ನ ಸಿಗ್ತದಲ್ಲ ಆ ಮಠಮಾನ್ಯವನ್ನು ಶ್ರೇಷ್ಠವಾದಂಥವು. ಎಲ್ಲಿ ನೀರು ಸಿಗ್ತದ ಆ ಮನುಷ್ಯರು ಅಷ್ಟು ಕೇಳ್ತಾರ, ಅನ್ನ ಹಾಕಿದ ಮನೆ ಎಂದೂ ಹಾಳಾಗಂಗಿಲ್ಲ ಅಂತ. ಹೌದು, ಅನ್ನ ಅದಕ್ಕೆ ಶ್ರೇಷ್ಠವಾದಂಥ ಜಗತ್ತಿನೊಳಗೆ. ಹೌದು ಹೌದು, ಎಲ್ಲ ಧರ್ಮದೊಳಗೆ ಅದಾವ ಅಂದರೂ ಕೂಡ ಈ ಮಠಮಾನ್ಯದ ಧರ್ಮಗಳು ಶ್ರೇಷ್ಠವಾದಂಥವು. ಹೌದು. ಯಾಕಂದ್ರೆ ಅನೇಕ ಮಠಮಾನ್ಯ ಅದಾವು. ಇಲ್ಲೇ ಕಲಬುರಗಿ ಐತಿ, ಹಗಲು ರಾತ್ರಿ ದಾಸೋಗ ಐತಿ ಶರಣಬಸವೇಶ್ವರ ಮಠದಾಗ, ಅಲ್ಲಿ 21 ವರ್ಷ ಹಾಡಿನ. ಮತ್ತು ಮುಗುಳ್ಕೋಡು ಮಠ ಐತಿ, ಹಗಲು ರಾತ್ರಿ ದಾಸೋಗ ಅದಾವ. ಹೌದು, ಲಕ್ಷಾಂಡ ಮಠ ಅದಾವ, ಹಗಲು ರಾತ್ರಿ ದಾಸೋಗ ಅದಾವ. ಅನೇಕ ಮಠಮಾನ್ಯಗಳು ಎಲ್ಲ ಧರ್ಮದೊಳಗೆ ಅದಾವ. ಕೆಲವೊಂದು ಧರ್ಮದೊಳಗೆ ಇಲ್ಲ. ಅವ್ರವ್ರ ಧರ್ಮದವ್ರಿಗೆ ಅಷ್ಟೇ ಉಣಿಸ್ಯಾರ. ಕೆಲವೊಂದು ಮುಗುಳ್ಕೋಡು ಮಠಗಳು, ಕೆಲವೊಂದು ಶಾಖೆಗಳದಾವ. ಎಲ್ಲ ಧರ್ಮದವ್ರುಗಳು ಜಾತಿ ಭೇದ ಇಲ್ಲದ ಮಠಗಳು ಶ್ರೇಷ್ಠವಾದಂಥವು ಜಗತ್ತಿನ. ಹೌದು, ಯಾಕಂದ್ರೆ ಎಲ್ಲ ಜಾತಿಯವರಿಗೆ ಅನ್ನ ಹಾಕ್ಯಾರ ಅವರು. ಹೌದಲ್ರಿ, ಹಾಕ್ಯಾರ. ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಜಗತ್ತಿನೊಳಗೆ ಆಗಿ ಹೋಗ್ಯಾರ. ಮುಂದೆ ಅನೇಕ ಮಂದಿ ಯಾವ ಪ್ರಕಾರದ ಅರ್ಥ ಅವ್ರು ಶಾಂತತೆಯಿಂದ. ನಿರಾಕಾರಕ ಆಕಾರದ ಶಿಲಾಯದ ಕೋತ್. ಹೌದು ಹೌದು, ನಿರಾಕಾರಕ ಆಕಾರದ ಶಿಲಾಯದ ಆದಿಗೆ ಅನಾದಿ ಹೋಗಿ ಮಂದ್ಯಾಗ ಕೂಡಿದ ಬಳಿಕ ಸಂಧ್ಯಾಗ ಚಿರುದು ಎದಕೋ. ಆದಿ ಅನಾದಿ ಮಂದ್ಯಾಗ ಕೂಡಿದ ಬಳಿಕ ಸಂಧ್ಯಾಗ ಚಿರುದು ಎದಕೋ. ಅದಕ್ಕೇನಂತ ಕವಿ ಏನಂತಾರಿ? ಮಹಾತ್ಮರಾದ ಬಳಿಕ ಕುಲ ಯಾದಕು ಅಂತ. ಹೌದು ಹೌದು, ಮಹಾತ್ಮರಾದ ಬಳಿಕ ಕುಲ ಎಣಿಸಿದ್ರೆ ಮಹಾತ್ಮರನ್ನಂಗಿಲ್ಲ ಅವರಿಗೆ ಅಂತ ಕವಿ ಹೇಳ್ತಾರೆ. ಹೌದಲ್ರಿ, ಹೇಳ್ತಾರ. ಓಂ ತಥಸ್ತ್ರೀ ತಾನೇ ಆದ ಬಳಿಕ ಕಾಮಿತ ಫಲ ಯಾದಕು ಅಂತ. ಹೌದು, ಈ ಕಾಮಿತ ಫಲದಿಂದ ಕೂಡುವಂಥ ಇವು ಮಕ್ಕಳು ಬೇರೆ, ಇವರು ಕಾಮಕೂಟ ಕೂಡಲಾರ್ದಂಥ ಮಕ್ಕಳು ಬೇರೆ ಅಂತ ಕವಿ ಹೇಳ್ತಾನೆ. ಹೌದಲ್ರಿ. ಅದಕ್ಕೆ ಅವ್ರ ಅಣ್ಣವ್ರು ಏನು ಹೇಳಿದರು, ಮಹಾತ್ಮರು ಸಾಧುರು ಸತ್ಪುರುಷರು ಏನಾದರೂ ಅಂಥವು ನುಡಿಗಳು ಒಳಗೆ ಬರಬೇಕು, ಇವು ಶಿವಶಕ್ತಿ ವಾಕ್ವಾದಗಳನ್ನು ನಾವು ಕೇಳಿದ್ದೇವೆ ಅಂತ ಅವ್ರು ಹೇಳಿದ್ರು. ಹೌದಲ್ರಿ, ಹೇಳ್ಯಾರ. ಅವ್ರು ಏನೋ ನನಗೆ ಕೇಳ್ಯಾರ ಅಂದ್ರೆ, ನೀ ಯಾರತ್ ಕೇಳ್ಯಾರ ಅಂದ್ರೆ ನಾ ಹೆಸರು ಹೇಳ್ಬೇಕು ಅವ್ರಿಗೆ. ಹೌದು ಹೌದು, ಒಂದು 2-3 ನುಡಿಯಾರೆ ಅವ್ರಿಗೆ ಹೇಳ್ತೀನಿ. ಹೇಳಿದ ನಂತರ ಒಂದು ಸಾರಾಂಶ ತರ್ತೀನಿ, ಅಂದ್ರೆ ಅವ್ರ ಅರ್ಥ ಗೊತ್ತಾಗ್ತದೆ. ಹೌದು, ಅದಕ್ಕೆ ಯಾವ ಪ್ರಕಾರ ಅದತ್ತ ಶಾಂತತೆಯಿಂದ. ನಿರಾಕಾರಕ ಆಕಾರದ ಶಿಲಾಯದ ಕೋ. ನಿರಾಕಾರಕ ಆಕಾರದ ಶಿಲಾಯದ ಕೋ. ಅಂದಿವಾಡಿ ಬರಹ ಕವಿ ಗೈವಿಶಾನ ಮುಂದ ವ್ಯರ್ಥ ನಿಮ್ಮ ಛಲಾಯದ ಕೋ. ಕವಿ ಗೈವಿಶಾನ ಮುಂದ ನಿಮ್ಮದು ವ್ಯರ್ಥ ಛಲಾಯ ಕೋ. ಹಾಡುದು ಎಲ್ಲ ಸರಿಯಾಗಿ ನಡೆಯಿತು, ಗದ್ದಲ ಬ್ಯಾರೇನೆ ಹಿಡಿತು. ಹ್ಯಾಂಗ ಹಿಡಿದ್ರಿ ಗದ್ದಲ? ಅಲ್ಲ, ಒಳೆ ಭಾಷಣ ಬಿಗಿದ್ರು ಇವರು ಸುರುವಿಗೆ ಎದ್ದಾಗ. ಅವ ಸುರುತಿ ಬಾರಸಮ ತಗದಾನ ತಮ್ಮ, ಕೇಳೋ ಹ್ಯಾಂಗ ಈ ಗ್ಯಾಸಲ್ಲಿ ಇಡ್ತಿ ಅಂತ ಕೇಳ್ತಾನ ನನಗ. ಗೌಡರ ಮಡ್ಯಾಗ ದುಡಿಯಾಕಿದ್ದ, ಕತ್ತಲಿದ್ದಲ್ಲಿ ಇಡು ಅಂದ. ಕತ್ತಲಿದ್ದಲ್ಲಿ ಹೊಟ್ಟೆ ಇವಾಗ ಕಾಣಿಲ್ಲ ಆವಾಗ. ಅಜ್ಞಾನಂದ ಕಾರದಲ್ಲಿ ಪ್ರಶ್ನೆ ಮಾಡಿದೋ ಮಂಗ. ಹೌದು ಹೌದು, ನಿನಗ ಕತ್ತಲೆ ಕಾಣಲಿಲ್ಲ ಅಂದ್ರೆ ಬೆಳಕೆ ಕಂಡದಂದಾಗ. ನನ್ನ ಬೆಳಕೆ ಶ್ರೇಷ್ಠ ಆದಂಗಾಯಿತು ಸಾತಲಗಾವದಾಗ. ನಿನಗ ತೆಲಿಗಿಲಿ ಕೆಟ್ಟದೇನು ಮಧ್ಯಾಹ್ನ ಬಿಸಲಾಗ. ಅಜ್ಞಾನ ಎಂಬುದು ಕತ್ಲೈತಿ, ಜ್ಞಾನ ಎಂಬುದು ಬೆಳಕೈತಿ.
ಜ್ಞಾನ ಇದ್ದಲ್ಲಿ ಕತ್ತಲ ಸನೆ ಬರುವುದಿಲ್ಲ ಹುಚ್ಚ ಮಂಗ. ಯಾಸ ತಲಿ ಮ್ಯಾಗ ಅರೆ ಇಟುಗೋ, ಬೆನ್ನಿನ ಮ್ಯಾಗ ಅರೆ ಇಟುಗೋ. ಹೌದು ಹೌದು. ನನ್ನ ಸೂರ್ಯನ ಬಲ್ಲಿ ಕತ್ತಲ ಇಲ್ಲ ಜಗದಾಗ. ಇಡೀ ಬ್ರಹ್ಮಾಂಡ ಎಲ್ಲ ಜ್ಯೋತಿ ಬಿದ್ದದ ಸೂರ್ಯಾಗ ಆವಾಗ. ಅದಕ್ಕೆ ಹಿಂದೂ ಧರ್ಮದಾಗ ಸೂರ್ಯಾಗ ನಮಸ್ಕಾರ ಮುಂಜಾನೆ ಆವಾಗ. ಲಿಂಗ ಪೂಜಾ ಮಾಡಬೇಕಾದ್ರ ಕೆಲವೊಂದು ವಿಧ ಮಾಡಬೇಕಾದ್ರ ಸೂರ್ಯನ ದಿಕ್ಕಿಗೆ ಯಾಕ ಮಾಡ್ಯಾರ ಆವಾಗ. ಸೂರ್ಯ ಇರುವ ತನಕ ನಮ್ಮ ವಿದ್ಯಾಶ್ರೀ ಕತ್ತಲೇ ಇಲ್ಲ. ಹೌದಲ್ರಿ. ಇಡೀ ಜಗತ್ತದ ಭೂಮಿ ಜ್ಯೋತಿ ಬಿದ್ದದ ಸೂರ್ಯನ ಕಿರಣೀಗ. ಇದು ವಿಜ್ಞಾನಿಗಳೇ ಸದ್ಯಕ್ಕೆ ಹೇಳ್ತಾರ ಕೇಳಕೋ ಆವಾಗ. ಸೂರ್ಯ ಜಗದಾಗೆ ದೊಡ್ಡವ ನೋಡ ಜಗತ್ತದ ಒಳಗ. ಆ ವಿಷಯ ಅಲ್ಲೇ ಇರಲಿ, ಮತ್ತೊಂದು ವಿಷಯ ಕೇಳು. ಸಿರಿ ನೋಡಿದ್ರ ಕಂಟಿ ಮ್ಯಾಗ ನಿಂದ್ರ ತಾನ ಆವಾಗ. ನಿನ್ನ ಸಿರಿ ಎಷ್ಟೋ ಮಂದಿಗೆ ಸಂಬಂಧ ಇಲ್ಲ ತಂಗಿ. ಹೌದು ಹೌದು. ನಿನ್ನ ಸಿರಿ ಇಲ್ಲದೆ ಎಷ್ಟೋ ಮಂದಿ ಹುಟ್ಟ್ಯಾರ ಜಗದಾಗ. ನೀನು ಎಲ್ಲರೂ ಹುಟ್ಟ್ಯಾರಂದಿ ನನ್ನ ಶರೀರದ ಒಳಗ. ನಮ್ಮ ವೀರಭದ್ರ ಹುಟ್ಟಿ ಬಂದ ಭಗವಂತನ ಜಡಿಯ ಒಳಗ. ಸಿರಿಯಲ್ಲಿ ಸಂಬಂಧ ಇಲ್ಲ, ಕಾಮಕೂಟ ಕೂಡಿಲ್ಲ. ನಿನ್ನ ಸಿರಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ. ಯಾಕ ಅಂದ್ರ ಸಿರಿ ಅದು ನಮ್ಮ ನಿಮ್ಮ ತವರಿಗೆ ಜರೂರತ ಇತ್ತು. ಅದು ಎಂತಿಂಥವರಿಗೆ ಮಹಾತ್ಮರಿಗೆ ಬೇಕಿಲ್ಲ ಆವಾಗ. ಮಹಾತ್ಮರು ಎಷ್ಟೋ ಮಂದಿ ಉದ್ಧಾರ ಮಾಡ್ಯಾರ ಜಗದಾಗ. ಅವರು ಎಷ್ಟೋ ಮಂದಿ ಮಹಾತ್ಮರು ಉದ್ಧಾರ ಮಾಡ್ಯಾರ ಜಗದಾಗ. ವಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಜನಶಿ ಬಂದ. ಅಲ್ಲಿ ಸದ್ಯಕ್ಕೆ ನಿನ್ನ ಹೆಣ್ಣ ಬಂದಿಲ್ಲ ಸನೆದಾಗ. ಹೊಟ್ಟೆ ಸೀರಿ ಸಂಬಂಧ ಇಲ್ಲ, ನೀ ಅಂತಿದಿ ಕುಲ್ಲ. ಹೌದಲ್ರಿ. ನನಗ ಲಗ್ನ ಮಾಡಿಕೊಂಡ್ರೆ ಮೋಕ್ಷ ಆಗ್ತದ ಅಂತಿದಿ ಮಂದ್ಯಾಗ. ಅಂದ್ರ ಲಗ್ನ ಇಲ್ಲೇ ಎಷ್ಟೋ ಮಂದಿ ಭಾರತದಾಗ ನಮ್ಮ ಜಲಮುದ್ಧಾರ ಮಾಡ್ಯಾರ ಬರಕೋ ಪಾಟ್ಯಾಗ. ಸ್ವಾಮಿ ವಿವೇಕಾನಂದರು ಬಾಲ ಬ್ರಹ್ಮಚಾರಿ ಇದ್ರು, ಲಗ್ನಾನೇ ಮಾಡ್ಕೊಳ್ಳಿಲ್ಲ ಭಾರತದ ಒಳಗ. ಒಟ್ಟೆ ಲಗ್ನ ಮಾಡ್ಕೊಳ್ಳಿಲ್ಲ ದಿವ್ಯ ಜ್ಞಾನ ಸಲುವಾಗಿ. ಹೌದು ಹೌದು. ಪ್ರವಚನ ಹೇಳಿ ದಾರಿ ಬಿಟ್ಟರಿಗೆ ದಾರಿಗೆ ತಂದ್ರು ಆವಾಗ. ಇಂತಿಂಥ ಮಹಾತ್ಮರು ಜನಿಸಿದರು ನಮ್ಮ ಭಾರತದಾಗ. ಇವರು ಲಗ್ನದ ಸುಖ ತಂಗಿ ತಗೊಂಡಿಲ್ಲ ಆವಾಗ. ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಐತಿ. ಈ ದುಃಖ ಬ್ಯಾಡ ಅಂತ ಬಿಟ್ರು ಆವಾಗ.
ದೇಶದಲ್ಲಿ ಇವರು ಪ್ರವಚನ ಹೇಳುವಾಗ ಸ್ವಾಮಿ ವಿವೇಕಾನಂದರು ಹೋದ್ರು ಅಮೇರಿಕಾದ ಒಳಗ. ಎಲ್ಲರಿಗೆ ಟೈಮ ಕೊಟ್ಟಿದ್ರು ತಮ್ಮ ಹೇಳಕ್ಕಾವಾಗ, ಈ ಮಹಾತ್ಮರಿಗೆ ಕೊನೆ ಟೈಮ ಕೊಟ್ಟಿದರ ಆವಾಗ. ಮಹಾತ್ಮರಿಗೆ ಕೊನೆಯ ಟೈಮ ಕೊಟ್ಟಿದರು, ಸ್ವಾಮಿ ವಿವೇಕಾನಂದರು ತಮ್ಮ ಕೂತಿದರ ಆವಾಗ. ಸ್ವಾಮಿ ವಿವೇಕಾನಂದರಿಗೆ ಕೊನೆಯಲ್ಲಿ ಪಾಳೆ ಬತ್ತು. ಸ್ವಾಮಿ ವಿವೇಕಾನಂದರು ಶಿಟ್ಟಿಗೆ ಆಗ ಏರ್ಲಿಲ್ಲ ಆವಾಗ. ಒಂದು ತಾಸ ಟೈಮ ಇತ್ತು ಪ್ರವಚನ ಹೇಳಿದರ ಆವಾಗ. ಇಡೀ ಅಮೇರಿಕಾ ನೋಡಿ ಹುಚ್ಚ ಆಯ್ತು ಇವರೀಗ. ಮರುದಿವಸ ಮತ್ತ ಪ್ರವಚನ ಇಟ್ಟರು ಸ್ವಾಮಿ ವಿವೇಕಾನಂದರು ತಮ್ಮ ದಿವ್ಯ ಜ್ಞಾನ ಬಿತ್ತಿದ್ರು ನೋಡು ಅಮೇರಿಕಾದ ಒಳಗ. ದಿವ್ಯ ಜ್ಞಾನ ಕೇಳಿ ಕೇಳಿ ಒಂದು ಹೆಣ್ಮಗಳು ಒಳಗ ಬತ್ತು. ಹೌದು ಹೌದು. ನಮ್ಮ ವಿದ್ಯಾಶ್ರೀಯ ಅಂತಹದ್ದು ಬತ್ತು ಅದರಾಗ. ಗುರುವೇ ಒಂದೇ ಮಾತ ಕೇಳಬೇಕಂತ ಮಾಡೀನಿ ನಿಮಗ, ಇವರು ವಿಶ್ವ ಸುಂದರ ನಮ್ಮ ಭಾರತದಾಗ. ಒಂದ ಮಾತ ನಡೆಸಿ ನೀವು ಕೊಡಬೇಕತ್ತ ಪಾದಕ ಬಿದ್ಲು, ಯಾವ ಮಾತ ಹೇಳುವಂತ ಎತ್ತಿದರ ಆವಾಗ. ಆಗ ಹೆಣ್ಣ ಮಗಳು ನಮ್ಮ ವಿವೇಕಾನಂದರಿಗೆ ಅಂದ್ಲು, ಏನಂತಳ್ರಿ? ನಾನು ಲಗ್ನ ಮಾಡ್ಕೋಬೇಕ ಅಂತ ಮಾಡಿನಿರಿ ನಿಮಗ. ಅವ್ರು ಏನು ಮಾಡಿದ್ರು, ಇವು 2-3 ಹ್ಯಾಂಗೆ ಹುಚ್ಚಿಡಿದ್ರು ಹಂಗೆ ಹುಚ್ಚಿಡಿದಿತ್ತು ಅದಕ್ಕೂ. ಹೌದಲ್ರಿ. ಅವ ಹಿಂದೇನು ಸುರ್ತಿ ಭಾಷೆ ಹೇಳತ್ತ ನೋಡಿ ಮಾ, ಏನು ಹೇಳ್ತಾನ್ರಿ? ನಾ ಇಲ್ದು ಏನು ಮಾಡಕ್ಕೆ ಬರಂಗಿಲ್ಲ. ಅದು ಸೀರೆ ಒಣ ಹಾಕಿದ್ರೆ ಒಂದು ತಾಸು ನೋಡ್ಕೊತ ಕಂಟಿ ಬೆಲೆಯಾಗ ನಿಂದಿರ್ತಾರತ್ತೆ. ಎಲ್ಲಾರು ನಿಂದ್ರವ್ರೆ ಇರ್ತಾರನ. ಹಂಗೆ ಎಷ್ಟೋ ಮಂದಿ ಕಂಟಿಗೆ ಬೆಂಕಿ ಹಂಚ್ ಹೋಗಾರ ಎಷ್ಟೋ ಮಂದಿ. ಹೌದು ಹೌದು. ಅದಕ್ಕೆ ಹ್ಯಾಂಗೈತಿ ತಿಳ್ಕೊ, ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಬೇಡಿದ. ಈ ದುಃಖವು ಸುಖವು ಶಾಶ್ವತದಂಥದ್ದಲ್ಲ. ಈ ಜಗತ್ತನ್ನು ಉದ್ಧಾರ ಮಾಡಬೇಕತ್ತ ಬಾಲಬ್ರಹ್ಮಚಾರಿ ಆಗಿ ಉಳಿದ್ರು ಸ್ವಾಮಿ ವಿವೇಕಾನಂದರು. ಹೌದಲ್ರಿ. ಇದು ಕೋದ್ಯಾಗ ಒದ್ದಾಡೋದು ಬ್ಯಾಡ ಅಂತೇಳಿ ಹೌದು. ಇವ ಯಮನಪ್ಪ ಕೋದ್ಯಾಗ ಒದ್ದಾಡತ್ತ ನಮಗದು. ಹೌದಲ್ರಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ದೇಶ ವಿದೇಶದಲ್ಲಿ ತನ್ನ ಪ್ರವಚನ ಹೇಳ್ಕೊತ ಇವರು ಮಹಾತ್ಮರು ಹೋಗಿದ್ರು. ಹೌದು. ಅಮೇರಿಕಾದಲ್ಲಿ ಹೋದ್ರೆ ಎಲ್ಲರೂ ಪಾಳೆ ಮುಗಿದ ನಂತರ ನಮ್ಮ ಸ್ವಾಮಿ ವಿವೇಕಾನಂದ ಮಹಾತ್ಮರದು ಬತ್ತು. ನನಗೆ ಕೊನೆ ಪಾಳೆ ಕೊಟ್ಟಿರೋ ಸಿಟ್ಟಿಗೆ ಬರಲಿಲ್ಲ ಅವರು. ಹೌದು. ಯಾರಲ್ಲಿ ಎಷ್ಟು ಜ್ಞಾನ ಇರ್ತೈತಿ ಅಷ್ಟು ಜನಸಂಖ್ಯೆ ಕೇಳ್ತದ. ಅವ್ರ ನಾಲಿಗೆ ಒಳಗೆ ಪುಣ್ಯ ಬೇಕು ಅವ್ರ ಮಾತು ಕೇಳಬೇಕಂದ್ರೆ. ಹೌದು ಹೌದು. ಆವಾಗ ಏನು ಮಾಡಿದ್ರು, ಸ್ವಾಮಿ ವಿವೇಕಾನಂದರು ಹೇಳಿದರು, ಇಡೀ ಅಮೇರಿಕಾದ ಜನನೇ ಹುಚ್ಚಾಯ್ತು ಸ್ವಾಮಿ ವಿವೇಕಾನಂದರಿಗೆ ನೋಡಿ ಕೊನೆಗೆ ಹಚ್ಚಿದ್ರು ಅವ್ರು ಭಾಷಣ. ಹೌದಲ್ರಿ. ಅವ್ರು ಏನು ಮಾಡಿದ್ರು, ಈ ಮಹಾತ್ಮರಿಗೆ ಕಳಿಸೋದು ಬೇಡ ಭಾರತಕ್ಕೆ, ಹೌದು, ಇನ್ನೊಂದು ದಿವಸ ಮರುದಿವ್ಸ ಇವ್ರದೇ ಪ್ರವಚನ ಇಟ್ಕೊಂಡು ಮತ್ತಿಟ್ರು. ಆ ಪ್ರವಚನ ಹೇಳಿದ್ರು ಎಷ್ಟೋ ಜನಸಂಖ್ಯೆ ಕೇಳಿ ಉದ್ಧಾರ ಆದರು. ಅದ್ರಾಗ ಒಂದು ಹೆಣ್ಮಗಳು ಎದ್ದು ಬತ್ತು. ಹೌದು. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಯಾರಿಗೆ? ಸ್ವಾಮಿ ವಿವೇಕಾನಂದರಿಗೆ. ಒಂದು ಮಾತು ನಡೆಸಿಕೊಡ್ಬೇಕ್ರಿ ನೀವು ಅಂತಂದ್ರೆ. ಏನು ಹೇಳವ ಅಂದ್ರೆ, ನಾನು ನಿಮಗೆ ಲಗ್ನ ಮಾಡ್ಕೋಬೇಕಂತ ಮಾಡಿನಿ ಅಂತ ಹೇಳ್ಬೇಕು. ಹೌದು ಹೌದು. ಅವರು ಸ್ವಾಮಿ ವಿವೇಕಾನಂದ್ರ ಅಂದರು, ಏನಂತಾರಿ? ಭಾರತನಾಗೆ ಹಳಿ ಸೀರೆ ಬಟ್ ಇಲ್ಲಿಗೆ ಬಂದಿನಿ, ಇಲ್ಲೇ ಬಂದದ್ದು ಹಳಿ ಸೀರೆ ನಿಂದ್ರಾಕ್ ಮುಂದೆ ಎದುರಿಗೆ ನನ್ನ ಅಂದರು. ಹೌದು ಹೌದು. ಇದ್ರಾಗ ಏನು ಸುಖ ಇಲ್ಲ ಅಂತ ಬಿಟ್ಟು ಬಂದಿನಿ ಇಲ್ಲಿಗೆ. ಹೌದು, ನನಗೆ ನಿನಗೆ ಮಾಡ್ಕೊಳ್ಳಂಗೆ ಯಾಕಾಯ್ತ? ಹೌದು. ಇಷ್ಟು ಪ್ರವಚನ ಹೇಳಿನಿ, ನಿನಗೇನು ಜ್ಞಾನ ಬರಲಿಲ್ಲ ಏನಂತ ಕೇಳ್ದವ. ನೋಡ್ರಿ, ನಿಮಗೆ ಮಾಡಿಕೊಂಡು ಬಳಿಕ ನಿಮ್ಮಂಥದ್ದೇ ಒಂದು ಮಗ ಹಡಿಬೇಕಂತ ಹೇಳಿ ನಾನು ಲಗ್ನ ಮಾಡ್ಕೋಬೇಕಂತ ಮಾಡೀನಿ ನಿಮ್ಗೆ ಅಂತ ಕ್ಯಾನ ಮಗಳು. ಹೌದು ಹೌದು. ಆವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರು, ಏನಂತಾರಿ? ನನ್ನ ಮಾಡಿಕೊಂಡ ಬಳಿಕ ನನ್ನಂಥದ್ದು ಮಗ ಹುಡ್ತದೋ ಬಿಡ್ತದೋ ಅದು ಸೆಕೆಂಡರಿ, ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಅಂತ ಹೇಳಿದ್ರು ಅವ್ರು. ಹೌದು. ನಾನೇ ನಿನ್ನ ಮಗ ಆಗಿರ್ತೀನಿ, ಮತ್ತು ಮಗ ಹಾಡಿದ್ರಾಗ ಏನದು ನಾನೇ ನಿನ್ನ ಮಗ ಇದ್ದಂಗೆ. ಇಲ್ಲಿ ಅಮೇರಿಕಾದ ಒಂದು ತಾಯಿ ಇದ್ದಂಗೆ ಇದ್ರೆ ಏನು ಕಡಿಮೆ ಆಗ್ತದೆ ಅಂತ ಹೇಳಿದ್ರು ಅಂಥವು. ಹೌದಲ್ರಿ. ಮತ್ತು ಇವರೆಲ್ಲ ನಿನ್ನ ಸೀರೆ ಚಲೋ ಇತ್ತಂದ್ರೆ ಅಲ್ಲಿಂದ ಜೋಡು ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ರು. ಭಾರತ ನಡಿ ಈ ಕಡೆ. ಹೌದು. ಇವು ಕ್ಷಣಿಕ ಸುಖಕ್ಕಾಗಿ ಅವ್ರು ಬೇನತ್ತಿಲ್ಲ. ಅಂತಿಂಥವ್ರು ಭರತ ಖಂಡದಲ್ಲಿ ಆಗಿ ಹೋದ್ರಂತ ಮೂರ್ತಿ ಮರಿ ಆದರೂ ಕೀರ್ತಿ ಹೆಸರಾಮ ಉಳಿದೈತಿ.
ಹೌದಲ್ರಿ ಅಂಥವ್ರದ್ದು ಅವ್ರು ಅದಾರತ್ತೆ ಸೂರ್ಯ ಹೊಣ್ತೈತಿ ಸೂರ್ಯ ಮುಣಗ್ತೈತಿ ಎಲ್ಲರೂ ನಿಮ್ಮತ್ಲೇ ಇದ್ರೆ ಇದು ಆಗಂಗಿಲ್ಲ. ನನ್ನ ವೈಯಕ್ತಿಕ ವಿಷಯದಲ್ಲಿ ಮಾತಾಡಬೇಡ, ಮಹಾತ್ಮರು ನಿನ್ನೊಳಗೆ ಯಾರ್ಯಾರು ಆದ್ರೆ ಅದು ನನಗೆ ಹೇಳ. ಹೌದು ಇಂತಿಂಥವ್ರು ನಮ್ಮೊಳಗೂ ಹಿಂಗೆ ಆದ್ರೆ ರೀ ಸಾಹೇಬ್ರ ಅಂತ ಅನೇಕ ಮಂದಿ ಆಗ್ಯಾರ. ಅದಕ್ಕೆ ಇದು ಆದ ನಂತರ ಬೇಕಾದಲ್ಲಿ ಇವಾಗನೇ ಎಲ್ಲಿ ಹೋದರೂ ಕೂಡ ನಿನಗೆ ಬಿಟ್ಟವ ದೊಡ್ಡ ಮಹಾತ್ಮ ಆಗ್ಯಾನ. ಹೌದು ಹೌದು ನಿನಗೆ ಬಿಡಬೇಕಮ್ಮ. ನೀ ಹ್ಯಾಂಗೆ ಹೇಳೇನ, ಇವ್ರದ್ದು ಹಂಗ್ರಿ ಈ ಸಂಸಾರ ಅನ್ನುವಂಥದ್ದು ಒಂದು ಗಟಾರ ನೀರಿದ್ದಂಗೆ. ಹೌದು ಆ ಗಟಾರ ನೀರಿನೊಳಗೆ ಒಂದು ಪಾರ ಮಾಡಿದ ದುಡ್ಡು ಬಿದ್ದದ. ಆದ್ರೆ ಒಳಗೆ ಇಟ್ಟು ನೀರು ಹಾಕ್ಬೇಕತ್ತಾರ 3 ಮಂದಿ ಸ್ವಚ್ಛ ಹಾಕೋದನ್ನ ಒಳಗಿಟ್ಟು ಹಂಗೆ ಆಗ್ತದ್ರಿ ಮಾಸ್ತರ. ಒಳಗಿಟ್ಟು ನೀರು ಹಾಕ್ಬೇಡದಕ್ಕೆ ಹೊರಗೆ ತೆಗಿ. ಹೌದು ಹೊರಗೆ ತೆಗೆದು ಒಂದು ಗ್ಲಾಸ್ ನೀರು ಹಾಕು ಸ್ವಚ್ಛ ಹಾಕದ. ಹೌದಲ್ರಿ ಒಳಗಿಟ್ಟು ಸಾಯಿತಾನ ನೀರು ಹಾಕೋದು ಒಳಗೆ ಗೊದಳು ಮತ್ತೆ ಬಂದು ಮ್ಯಾಗಿನ ಹೊಲಸಲ್ಲ ಮ್ಯಾಗಿನ ಕುಂದಿರ್ತದೆ. ಹೌದು ಅದಕ್ಕಾಗಿ ಅವರು ಬಿಟ್ಟು ಹೋಗ್ಯಾರ. ಅದಕ್ಕೆ ಇಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಜನಿಸಿದವರು. ಹೌದು ಆ ಸೀರೆ ಸುದ್ದಿ ಬಂದ ತಿಳಿನಿ ಈಗ. ಹೌದಲ್ರಿ. ಮತ್ತೆ ನಿನ್ನ ಸೀರೆಗೆ ಇವ್ರು ಒಲ್ಲೆ ಅಂದ್ರಲ್ಲ. ಹೌದು ಹೌದು ಹೌದಲ್ಲ, ಹೌದು ಮಾಡ್ಕೋತೀನಿ ಅಂತ ಹೇಳಿ ದೊಡ್ಡ ಅಗರಬಿ ಶ್ರೀಮಂತನ ಮಗಳಿದ್ದಳಕಿ. ಇವು ಇಂಥವು ಸೂರ್ಯನಂತವು ಇದ್ರೆ ಅಲ್ಲಿ ಜೋಡು ಮಾಡ್ಕೊಂಡು ಊರಾನ ಹೌದಲ್ರಿ. ಹಂಗಲ್ಲ, ಎಲ್ಲಾನು ತ್ಯಾಗ ಮಾಡಿದವರು ಬೇರೆ, ತ್ಯಾಗ ಮಾಡ್ಲಾರ್ದು ಬೇರೆ. ಹೌದು ಅದಕ್ಕೆ ಸಾಧಾರಣ ಅಂತ ಹೇಳ್ತಾರೆ. ಹೌದಲ್ರಿ. ಎಷ್ಟು ಮಂದಿ ಸಾಧು ಸಂತರು ಸಾದಾ ಆಗಿ ಹೋಗಿಲ್ಲ ಭಾರತ ದೇಶನಾಗ. ಹೌದು ಅನೇಕ ಮಂದಿ ನೋಡು. ಇನ್ನ ಈಗ ಅಣ್ಣವ್ರು ಹೇಳಿದರು ಯಾವ್ಯಾವ ಧರ್ಮದಲ್ಲಿ ದಾಸೋಗಳನ್ನು ಹೆಚ್ಚಿಗೆ ನಡೀತಾವೋ ಎಲ್ಲಿ ನಡೀತಾವ ಅಂಥೇಳಿ. ಎಷ್ಟು ಮಠ ಮಾನ್ಯಗಳನ್ನು ಏನದಾವಲ್ಲ ಇವು ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂಥವು ಅನ್ನ ಹಾಕು. ಹೌದು ಎಲ್ಲಿ ಹೋದರೂ ಹಗಲು ರಾತ್ರಿ ದಾಸೋಗ ಸಿಗ್ತದ. ಅನ್ನೇನು ಸಿಗ್ತೈತಲ್ಲ ಆ ಮಠ ಜಗತ್ತಿನೊಳಗೆ ದಾಡ್ದು ಜಗತ್ತಿನಾಗ. ಹೌದು ಹೌದು ಅದಕ್ಕೆ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಅದಕ್ಕೆ ವಿಶ್ವಜ್ಯೋತಿ ಗುರು ಬಸವೇಶ್ವರನ ಥರ ಏನಂತಾರಿ? ಪಾಪಿಯ ಧನವು ಪ್ರಾಯಚಿತ್ತ ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದೆಯ ಕೂಡಲ ಸಂಗಮ ದೇವ ಅಂತ. ಹೌದು ಹೌದು ಪಾಪಿಯ ಧನ ಪ್ರಾಯಚಿತ್ತಕ್ಕೆ ಸಲ್ತದ. ಹೌದು ಈ ಸದ್ದಲ್ಲಿ ಕಾಳಕಾದೇವಿ ಜಾತ್ರೆ ಒಳಗೆ ಪ್ರಸಾದ ಮಾಡ್ಯಾರ ಅವ್ರ. ಹೌದಲ್ರಿ. ಇಲ್ಲಿ ಪುಣ್ಯವಂತರ ಹಣ ಸಲ್ತದ ಅಂತ ಹೇಳ್ತಾನ. ಯಾರ್ಯಾರು ಹಿಂದಿನ ಜನ್ಮದ ಪುಣ್ಯ ಮಾಡ್ಯಾರ ಅವ್ರ ಹಣವನ್ನು ಇಲ್ಲಿ ಸಲ್ತದ. ಅದು ಪಾಪಿ ಧನ ಎಲ್ಲರೂ ಆಕ್ಸಿಡೆಂಟ್ ಆದಲ್ಲಿ ದವಾಖಾನಿಗೆ ಹೋಗಿ ಸಲ್ತದ ಅಂತ ಹೇಳ್ತಾರೆ ಬಸವೇಶ್ವರರು. ಹೌದು ಅದಕ್ಕೆ ಅನ್ನದಾನ ಈ ಜಗತ್ತಿನೊಳಗೆ ಶ್ರೇಷ್ಠವಾದಂಥದ್ದು ಅಂತ ಅಂಥವ್ರು ಬರೆದಿಟ್ಟಿದ್ದಾರೆ. ಹೌದಲ್ರಿ. ಅದಕ್ಕೆ ಯಾವ ಮಠಮಾನ್ಯದೊಳಗೆ ಅನ್ನ ಸಿಗ್ತದಲ್ಲ ಆ ಮಠಮಾನ್ಯವನ್ನು ಶ್ರೇಷ್ಠವಾದಂಥವು. ಎಲ್ಲಿ ನೀರು ಸಿಗ್ತದ ಆ ಮನುಷ್ಯರು ಅಷ್ಟು ಕೇಳ್ತಾರ ಅನ್ನ ಹಾಕಿದ ಮನೆ ಎಂದೂ ಹಾಳಾಗಂಗಿಲ್ಲ ಅಂತ. ಹೌದು ಅನ್ನ ಅದಕ್ಕೆ ಶ್ರೇಷ್ಠವಾದಂಥ ಜಗತ್ತಿನೊಳಗೆ. ಹೌದು ಹೌದು ಎಲ್ಲ ಧರ್ಮದೊಳಗೆ ಅದಾವ ಅಂದರೂ ಕೂಡ ಈ ಮಠಮಾನ್ಯದ ಧರ್ಮಗಳು ಶ್ರೇಷ್ಠವಾದಂಥವು. ಹೌದು ಯಾಕಂದ್ರೆ ಅನೇಕ ಮಠಮಾನ್ಯ ಅದಾವು. ಇಲ್ಲೇ ಕಲಬುರಗಿ ಐತಿ, ಹಗಲು ರಾತ್ರಿ ದಾಸೋಗ ಐತಿ ಶರಣ ಬಸವೇಶ್ವರ ಮಠದಾಗ. ಅಲ್ಲಿ 21 ವರ್ಷ ಹಾಡಿನ. ಮತ್ತು ಮುಗುಳ್ಕೋಡು ಮಠ ಐತಿ, ಹಗಲು ರಾತ್ರಿ ದಾಸೋಗ ಅದಾವ. ಹೌದು ಲಕ್ಷಾಂಡ ಮಠ ಅದಾವ, ಹಗಲು ರಾತ್ರಿ ದಾಸೋಗ ಅದಾವ. ಅನೇಕ ಮಠಮಾನ್ಯಗಳು ಎಲ್ಲ ಧರ್ಮದೊಳಗೆ ಅದಾವ. ಕೆಲವೊಂದು ಧರ್ಮದೊಳಗೆ ಇಲ್ಲ. ಅವ್ರವ್ರ ಧರ್ಮದವ್ರಿಗೆ ಅಷ್ಟೇ ಉಣಿಸ್ಯಾರ. ಕೆಲವೊಂದು ಮುಗುಳ್ಕೋಡು ಮಠಗಳು ಕೆಲವೊಂದು ಶಾಖಗಳದಾವ. ಎಲ್ಲ ಧರ್ಮದವ್ರು ಜಾತಿ ಭೇದ ಇಲ್ಲದ ಮಠಗಳು ಶ್ರೇಷ್ಠವಾದಂಥವು ಜಗತ್ತಿನ. ಹೌದು ಯಾಕಂದ್ರೆ ಎಲ್ಲ ಜಾತಿಯವರಿಗೆ ಅನ್ನ ಹಾಕ್ಯಾರ ಅವರು. ಹೌದಲ್ರಿ ಹಾಕ್ಯಾರ. ಅದಕ್ಕೆ ಅಂತಿಂಥವ್ರು ಮಹಾತ್ಮರು ಈ ಜಗತ್ತಿನೊಳಗೆ ಆಗಿ ಹೋಗ್ಯಾರ. ಮುಂದೆ ಅನೇಕ ಮಂದಿ ಯಾವ ಪ್ರಕಾರ ಅರ್ಥ ಅವ್ರು ಶಾಂತತೆಯಿಂದ ಬದುಕ. ಎಲ್ಲ ನನ್ನಿಂದ ಆಗೈತಿ ನಿನ್ನಿಂದೇನು ಆಗಿಲ್ಲ ಅಂದಿ. ಅದು ಓಂಕಾರ ಅನ್ನೋದು ಮೊದಲೇ ಗಂಡ ಗುರುತಿಲ್ಲ ನಿನಗ. ಧರ್ಮದ ಗುಡ್ಯಾಗ ಓಂ ನಮಃ ಶಿವ ಬರಧಾರವಾಗ ಮೊದಲ ಬ್ರಹ್ಮನ ಮುಖದಿಂದ ಅಕ್ಷರ ಬಂದಾವು ಹೊರಗ. ಬ್ರಹ್ಮನ ಮುಖದಿಂದ ಭಾವನ ಅಕ್ಷರಗಳು ಹೊರಗ ಬಂದಾವಂದ್ರ ನನ್ನ ಗಂಡಿ ನಿಂದೆ ಅಕ್ಷರ ಭಾರತದ ಒಳಗ. ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ಅಂದಿ ನನಗ. ಹೌದಲ್ರಿ ಅಂದಾರ. ನನ್ನ ಭಗವಂತನಿಗೆ ನೋಡುದು ಭಾಳ ಬಿರಿ ಐತಿ ನಿನಗ. ಅದು ನೋಡಬೇಕಾದ್ರ ಭಾಳ ದುಡುಕಿ ಬೇಕ ಜಗದಾಗ. ಅವ ಹಲವಾರು ರೂಪಗಳು ಧಾರಣೆ ಜಗದಾಗ. ಪರರ ಆತ್ಮ ತಿಳಿದವನೇ ಪರಮಾತ್ಮ ಕೇಳುವವ. ಪರರಿಗೆ ಉದ್ಧಾರ ಮಾಡ್ಯಾನವಾಗ. ಅದಕ್ಕೆ ಪರಮಾತ್ಮ ಅಂತ ಭಗವಂತನ ನಾಮಗಳುವ. ಹೌದು ಹೌದು ಇನ್ನ ಮನಿ ಬಾಡಿಗೆ ಹಿಡಿದಿದ್ದೊಂದು ಉಳದದಾವಾಗ.
ಮನಿ ಐದ್ರೆ ಬಾಡಿಗೆ ಕೇಳ್ತಾರಂತ ಹೋಗಿ ಬಳಿಗ ಮೊದಲ ಮನಿ ಕಟ್ಟಬೇಕು ಮಾಲಕ ಗುರುತಿಲ್ಲ ನಿನಗ ಅದಕ್ಕೆ ಮನಿ ಬಾಡಿಗೆ ಕೊಡಬೇಕಾಗಿದ್ರ ಆ ಮನಿ ಕಟ್ಟಿದ್ರಂದ್ರ ಮನಿ ಒಳಗೆ ಬಾಡಿಗೆ ಕೇಳಿ ಇರಾಕ್ ಬರ್ತದತಿ ಇವ್ರ ಮನ್ಯಾಗ. ಹೌದಲ್ರಿ. ಮನಿ ಮೊದಲು ಕಟ್ಟದವ ಮಾಲಕ್ ಇರ್ತಾನ ನನ್ನಂತವ. ಇನ್ನ ಅದು ಗೊತ್ತಿಲ್ಲ ಮಾಸ್ತರ್ ಅವ್ರಿಗೆ. ಹೌದಲ್ಲ? ಹೌದು ಹೌದು. ಅದಕ್ಕೆ ಮೊದಲು ಮನಿ ಒಬ್ಬ ಕಟ್ಟಿದ ಬಳಕೆ ಬಾಡಿಗೆ ಕೊಡೋರಲ್ಲ ನೀವು. ಹೌದಲ್ರಿ. ಮತ್ ಇಂಥ ಬ್ರಹ್ಮಾಂಡ ಅಂತದ ಮನಿನೇ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆ ಅದ್ರಾಗಿರ್ತಿ ಹಂಗೆ ಆಗ್ತದ್ರಿ. ಇರ್ಲಾಕ್ ಬರಂಗಿಲ್ಲ. ಹೌದು. ಮೊದಲ ಮನಿ ಕಟ್ಟಾವ ದೊಡ್ಡವದಾನ. ಹೌದಲ್ರಿ. ಮನಿ ಕಟ್ಟಬೇಕಾಗಿದ್ರೆ ಬ್ರಹ್ಮಗೌಂಡ್ಯಾಗ ಮನಿ ಕಟ್ಟನಿದ ಬ್ರಹ್ಮಾಂಡ. ಹೌದು. ಹಂಗ ಮೊದಲು ನನ್ನಿಂದ ಸೃಷ್ಟಿ ಆಗ್ಯದತ್ತ ನಿನಗೆ ಹೇಳಿನ. ಹೌದು ಹೌದು. ಈ ಹೊರಗಿನ ಮನಿ ವ್ಯವಹಾರ ತೊಗೊಂಬೇಡ, ಒಳಗೆ ಈ ಮನಿ ಯಾರು ಮಾಡ್ಯಾರ ಅದಕ್ಕೆ ಹೆಂಗೆ ಹೇಳ್ತೈತಿ ನೋಡಿ. ಒಂದೊಂದು ಶಾಸ್ತ್ರ ಹೇಳ್ತಾವು, ಲಿಂಗ ಮಧ್ಯ ಜಗಸ್ರಂ ಲಿಂಗ ಭಯ ಪರನ ಅಸ್ತಿ, ಜಗತ್ತಿದ ಎಲ್ಲ ಲಿಂಗದೊಳಗೆ ಅಡಕ ಮಾಡೋಕಿದೆ ಅಂತ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಜಗತ್ತೆಲ್ಲ ಲಿಂಗದೊಳಗೆ ಅಡಕ ಮಾಡಿದೆ ಅಂದ್ರೆ ಈ ಸದ್ಯ ಈ ಆಕಾಶ ನಿಂತೈತಿ ಇಲ್ಲೇ